ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿರ ಅಂತ ಅಂದ್ಕೊತೀನಿ. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ಗೊತ್ತಾಗಿರುತ್ತೆ, ಬಿಕಾಸ್ ನೀವು ತಮಿಳಿನಲ್ಲಿ ನೋಡ್ಕೊಂಬಂದಿರ್ತೀರ. ಸೊ ನಾನಿವತ್ತು ವಿಜ್ಞಾನದ ಬಗ್ಗೆ ನಿಮ್ಮ ಹತ್ರ ಇಂಪಾರ್ಟೆಂಟೇ ಆಗಿರುವಂಥ ಕ್ವಶನ್ಸ್ನ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ಭಾರತ ಸಂವಿಧಾನದ ಟಾಪ್ 150 ಕ್ವಶನ್ಸ್ ಅಂದರೆ ಹೆಚ್ಚು ಪುನರಾವರ್ತಿತವಾದಂಥ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಯಾರ್ಯಾರು ಇನ್ನೂ ಆ ವಿಡಿಯೋನ ನೋಡಿಲ್ಲ, ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಹಾಗೆ ಈ ವಿಡಿಯೋದಲ್ಲಿ ವಿಜ್ಞಾನದಲ್ಲಿ ಅತಿ ಹೆಚ್ಚು ಪುನರಾವರ್ತಿತ ಅಂತಂಥ ಕ್ವಶನ್ಸು ಎಲ್ಲ ಕ್ವಶನ್ ಪೇಪರಿಂದ ನಾನು ಟ್ಯಾಲಿ ಮಾಡಿ ಯಾವುದು ತುಂಬ ಇಂಪಾರ್ಟೆಂಟ್ ಇದೆ, ಹಾಗೆ ಯಾವುದು ತುಂಬ ಹೆಚ್ಚು ಪುನರಾವರ್ತಿತ ಆಗಿದೆ ಅಂತ ನೋಡಿ ಸೆಲೆಕ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಬಂದಿದ್ದೀನಿ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿರೋಂಥ ಪ್ರತಿಯೊಂದು ಕ್ವಶನ್, ಪ್ರತಿಯೊಂದು ಆನ್ಸರ್ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ನಾನು ಪ್ರತಿಯೊಂದೂ ಕ್ವಶನ್ ಪೇಪರಿಂದ ತೆಗೆದು ಯಾವುದೇ ತುಂಬ ಸಲ ರಿಪೀಟ್ ಆಗಿದೆ ಅಂತ ನೋಡಿ ಸೆಲೆಕ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಯಾವ ಕ್ವಶನ್ನು ಮಿಸ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ನಾನು ಲಾಸ್ಟಲ್ಲಿ ಹೇಳಿದ್ದೀನಿ. ಸ್ಟಾರ್ಟಿಂಗು ಅಂದರೆ ಯಾವುದು ಸ್ಟಾರ್ಟಿಂಗಿಂದ ಹೋಗಿದೆ ಅದನ್ನು ಕೊನೆವರೆಗೂ ಎಂಡ್ ಮಾಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಸೊ ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಆಕಾಶ ಏಕೆ ನೀಲಿಯಾಗಿ ಕಾಣುತ್ತದೆ? ಆಕಾಶ ಏಕೆ ನೀಲಿಯಾಗಿ ಕಾಣುತ್ತದೆ ಅಂತಂದರೆ, ಆಕಾಶ ನೀಲಿಯಾಗಿ ಕಾಣಲು ಕಾರಣ ಏನು ಅಂತಂದರೆ ಬೆಳಕಿನ ಚದುರುವಿಕೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಬೆಳಕಿನ ವರ್ಷ ಲೈಟ್ ಇಯರ್ ಎಂದರೆ ಏನು? ಬೆಳಕಿನ ವರ್ಷ ಎಂದರೆ ಏನು? ಉತ್ತರ ದೂರ, ಡಿಸ್ಟೆನ್ಸ್ ಅಂತ. ಓಕೆನಾ. ಬೆಳಕಿನ ವರ್ಷ ಎಂದರೆ ದೂರ ಎಂದು ಅರ್ಥ. ಓಕೆನಾ. ನೆಕ್ಸ್ಟ್ ಕ್ವಶನ್, ಗ್ರಹಗಳು ಬಾಹ್ಯಾಕಾಶದಲ್ಲಿ ತೇಲಿ ಹೋಗದಂತೆ ತಡೆಯುವುದು ಯಾವುದು? ಗ್ರಹಗಳು ಬಾಹ್ಯಾಕಾಶದಲ್ಲಿ ತೇಲಿ ಹೋಗದಂತೆ ತಡೆಯುವುದು ಯಾವುದು? ಉತ್ತರ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ. ಓಕೆನಾ. ಗ್ರಹಗಳು ಬಾಹ್ಯಾಕಾಶದಲ್ಲಿ ತೇಲಿ ಹೋಗದಂತೆ ತಡೆಯುವಂಥ ಶಕ್ತಿ ಯಾವುದಪ್ಪ ಅಂದರೆ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ. ಓಕೆನಾ. ನೆಕ್ಸ್ಟ್ ಕ್ವಶನ್, ಭೂಮಿಯ ವಯಸ್ಸು ಎಷ್ಟು? ಭೂಮಿಯ ವಯಸ್ಸು ಎಷ್ಟು? ಉತ್ತರ ಸುಮಾರು 450 ಕೋಟಿ ವರ್ಷಗಳು. ಓಕೆನಾ. ಭೂಮಿಯ ಆಯಸ್ಸು ಎಷ್ಟಿದೆ ಅಂತಂದರೆ ಸುಮಾರು 450 ಕೋಟಿಗಳಷ್ಟು ವರ್ಷ. ಓಕೆನಾ. ಅದಾದಮೇಲೆ ಅಳಿಸೋಗುತ್ತಾ, ಅಂತ್ಯ ಆಗುತ್ತಾ ಅಂತೆಲ್ಲ ಕೇಳಬೇಡಿ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಗೊತ್ತಾದರೆ ಯಾವುದಾದ್ರೂ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್, ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹ ಯಾವುದು? ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವಂತಹ ಗ್ರಹ ಯಾವುದು? ಉತ್ತರ ಬುಧ ಗ್ರಹ, ಮರ್ಕ್ಯುರಿ. ನೆಕ್ಸ್ಟ್ ಕ್ವಶನ್, ಸೌರಮಂಡಲದ ಅತ್ಯಂತ ಬಿಸಿಯಾದ ಗ್ರಹ ಯಾವುದು? ಸೌರಮಂಡಲದ ಅತ್ಯಂತ ಬಿಸಿಯಾದ ಗ್ರಹ ಯಾವುದು? ಉತ್ತರ ಶುಕ್ರ ಗ್ರಹ. ಓಕೆನಾ. ಮತ್ತೆ ರಿಪೀಟ್ ಮಾಡ್ತೀನಿ ಕ್ವಶನ್ಸು. ಆಕಾಶ ನೀಲಿಯಾಗಿ ಕಾಣಲು ಕಾರಣ ಏನಪ್ಪ ಅಂತಂದರೆ ಬೆಳಕಿನ ಚದುರುವಿಕೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಬೆಳಕಿನ ವರ್ಷ ಎಂದರೆ ದೂರ ಎಂದರ್ಥ. ನೆಕ್ಸ್ಟ್ ಕ್ವಶನ್, ಗ್ರಹಗಳು ಬಾಹ್ಯಾಕಾಶದಲ್ಲಿ ತೇಲಿ ಹೋಗದಂತೆ ತಡೆಯುವಂತಹ ಶಕ್ತಿ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ. ಓಕೆನಾ. ನೆಕ್ಸ್ಟ್ ಕ್ವಶನ್, ಭೂಮಿಯ ವಯಸ್ಸು ಎಷ್ಟು?
ಅಂತ ಅಂದರೆ ಸುಮಾರು 450 ಕೋಟಿ ವರ್ಷಗಳು. ನೆಕ್ಸ್ಟ್ ಕ್ವಶನ್, ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹ ಯಾವುದು? ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹ ಬುಧ ಗ್ರಹ. ನೆಕ್ಸ್ಟ್ ಕ್ವಶನ್, ಸೌರಮಂಡಲದ ಅತ್ಯಂತ ಬಿಸಿಯಾದ ಗ್ರಹ ಶುಕ್ರ ಗ್ರಹ. ಓಕೆನಾ? ಅರ್ಥ ಆಯ್ತಲ್ವ ಈ 6 ಕ್ವಶನ್ಸು? ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಕೆಂಪು ಗ್ರಹ ಎಂದು ಯಾವ ಗ್ರಹವನ್ನು ಕರೆಯಲಾಗುತ್ತದೆ? ಕೆಂಪು ಗ್ರಹ ಎಂದು ಯಾವ ಗ್ರಹವನ್ನು ಕರೆಯಲಾಗುತ್ತದೆ? ಉತ್ತರ ಮಂಗಳ ಗ್ರಹ. ಓಕೆನಾ? ನೆಕ್ಸ್ಟ್ ಕ್ವಶನ್, ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು? ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು? ಉತ್ತರ ಗುರುಗ್ರಹ. ನೆಕ್ಸ್ಟ್ ಕ್ವಶನ್, ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಉತ್ತರ ಸುಮಾರು 8 ನಿಮಿಷ 20 ಸೆಕೆಂಡ್ಗಳು. ಓಕೆನಾ? ನೆಕ್ಸ್ಟ್ ಕ್ವಶನ್, ನಮ್ಮ ನಕ್ಷತ್ರಪುಂಜದ ಹೆಸರು ಏನು? ನಮ್ಮ ನಕ್ಷತ್ರಪುಂಜ ಗ್ಯಾಲಕ್ಸಿ, ಅದರ ಹೆಸರು ಏನು? ಉತ್ತರ ಕ್ಷೀರಪಥ, ಮಿಲ್ಕಿ ವೇ. ಓಕೆನಾ? ರಿಪೀಟ್ ಮಾಡ್ತೀನಿ. ಕೆಂಪು ಗ್ರಹ ಎಂದು ಮಂಗಳ ಗ್ರಹಕ್ಕೆ ಕರೆಯಲಾಗುತ್ತದೆ. ನೆಕ್ಸ್ಟು, ಸೌರಮಂಡಲದ ಅತಿ ದೊಡ್ಡ ಗ್ರಹ ಗುರುಗ್ರಹ. ನೆಕ್ಸ್ಟು, ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಸುಮಾರು 8 ನಿಮಿಷ 20 ಸೆಕೆಂಡ್ಗಳಷ್ಟು ಕಾಲಾವಕಾಶ ಬೇಕಾಗುತ್ತದೆ. ನೆಕ್ಸ್ಟು, ನಮ್ಮ ನಕ್ಷತ್ರಪುಂಜದ ಹೆಸರು ಕ್ಷೀರಪಥ. ಓಕೆನಾ? ಅರ್ಥ ಆಯ್ತಲ್ವಾ ಈ 10 ಕ್ವಶನ್ಸು? ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋದಲ್ಲಿ ನಾನು ಕ್ವಶನ್ಸ್ ಮತ್ತು ಆನ್ಸರ್ ಎರಡನ್ನೂ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ಸೊ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. 11th ಕ್ವಶನ್, ಚಂದ್ರನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಚಂದ್ರನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಉತ್ತರ ಸುಮಾರು 1.3 ಸೆಕೆಂಡ್ಗಳು. ಓಕೆನಾ? ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಸುಮಾರು 8 ನಿಮಿಷ 20 ಸೆಕೆಂಡ್ಗಳಷ್ಟು ಕಾಲಾವಕಾಶ ತೆಗೆದುಕೊಳ್ಳುತ್ತದೆ. ಆದರೆ ಚಂದ್ರನ ಬೆಳಕು ಭೂಮಿಯನ್ನು ತಲುಪಲು ಸುಮಾರು 1.3 ಸೆಕೆಂಡ್ಗಳಷ್ಟು ಕಾಲಾವಕಾಶ ಮಾತ್ರ ತೆಗೆದುಕೊಳ್ಳುತ್ತದೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ಯಾವ ಗ್ರಹವು ಸುಂದರವಾದ ಬಳೆಗಳನ್ನು ಹೊಂದಿದೆ? ಯಾವ ಗ್ರಹವು ಸುಂದರವಾದ ಬಳೆಗಳನ್ನು ಹೊಂದಿದೆ? ಉತ್ತರ ಶನಿ ಗ್ರಹ. ನೆಕ್ಸ್ಟ್ ಕ್ವಶನ್, ಬಾಹ್ಯಾಕಾಶಕ್ಕೆ ಹೋದ ಮೊದಲ ಮಾನವ ಯಾರು? ಬಾಹ್ಯಾಕಾಶಕ್ಕೆ ಹೋದಂತಹ ಮೊದಲ ಮಾನವ ಯಾರು? ಉತ್ತರ ಯೂರಿ ಗಗಾರಿನ್ ಎನ್ನುವಂಥ ವ್ಯಕ್ತಿ ಬಾಹ್ಯಾಕಾಶಕ್ಕೆ ಹೋದಂಥ ಮೊದಲ ಮಾನವ ಆಗಿದ್ದಾರೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ ಯಾರು? ಚಂದ್ರನ ಮೇಲೆ ಕಾಲಿಟ್ಟಂತಹ ಮೊದಲ ಮಾನವ ಯಾರು? ಉತ್ತರ ನೀಲ್ ಆರ್ಮ್ಸ್ಟ್ರಾಂಗ್. ಓಕೆನಾ? ನೆಕ್ಸ್ಟ್ ಕ್ವಶನ್, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ಉತ್ತರ ಚಂದ್ರ. ನೆಕ್ಸ್ಟು, ಸೂರ್ಯನಲ್ಲಿ ಅತಿ ಹೆಚ್ಚು ಇರುವ ಅನಿಲ ಯಾವುದು? ಸೂರ್ಯನಲ್ಲಿ ಅತಿ ಹೆಚ್ಚು ಇರುವಂತಹ ಅನಿಲ ಯಾವುದು? ಉತ್ತರ ಹೈಡ್ರೋಜನ್. ಓಕೆನಾ? ಅರ್ಥ ಆಯ್ತಲ್ವಾ? ಮತ್ತೆ ರಿಪೀಟ್ ಮಾಡ್ತೀನಿ. ಚಂದ್ರನ ಬೆಳಕು ಭೂಮಿಯನ್ನು ತಲುಪಲು ಸುಮಾರು 1.3 ಸೆಕೆಂಡ್ಗಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ. ನೆಕ್ಸ್ಟು, ಸುಂದರವಾದ ಬಳೆಗಳನ್ನು ಹೊಂದಿರುವಂತಹ ಗ್ರಹ ಶನಿ ಗ್ರಹ. ನೆಕ್ಸ್ಟು,
ಬಾಹ್ಯಾಕಾಶಕ್ಕೆ ಹೋದ ಮೊದಲ ಮಾನವ ಯೂರಿ ಗಗಾರಿನ್ ಎಂಬುವಂಥವರು. ಓಕೆನಾ. ಚಂದ್ರನ ಮೇಲೆ ಮೊದಲು ಕಾಲಿಟ್ಟಂತಹ ಮಾನವ ಯಾರು ಅಂತಂದರೆ ನೀಲ್ ಆರ್ಮ್ಸ್ಟ್ರಾಂಗ್ ಅವರು. ಓಕೆನಾ. ನೀಲ್ ಆರ್ಮ್ಸ್ಟ್ರಾಂಗ್ ಎಂಬುವಂಥ ವ್ಯಕ್ತಿ ಚಂದ್ರನ ಮೇಲೆ ಮೊದಲು ಕಾಲಿಟ್ಟಂತಹ ವ್ಯಕ್ತಿ ಆಗಿದ್ದಾರೆ. ಓಕೆನಾ. ನೆಕ್ಸ್ಟು, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ. ನೆಕ್ಸ್ಟು, ಸೂರ್ಯನಲ್ಲಿ ಅತಿ ಹೆಚ್ಚು ಇರುವಂತಹ ಅನಿಲ ಯಾವುದು? ಸೂರ್ಯನಲ್ಲಿ ಅತಿ ಹೆಚ್ಚು ಇರುವಂತಹ ಅನಿಲ ಹೈಡ್ರೋಜನ್. ಓಕೆನಾ. ಅರ್ಥ ಆಯ್ತಲ್ವ ಇಷ್ಟು ಕ್ವಶನ್ಸು? ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಏನಿದೆ ಅಂತ. 17th ಕ್ವಶನ್. ನೆಕ್ಸ್ಟ್ ಕ್ವಶನ್, ನಕ್ಷತ್ರಗಳು ರಾತ್ರಿಯಲ್ಲಿ ಏಕೆ ಮಿನುಗುತ್ತವೆ? ಓಕೆನಾ. ನಕ್ಷತ್ರಗಳು ರಾತ್ರಿಯಲ್ಲಿ ಮಾತ್ರ ಮಿನುಗಲು ಕಾರಣ ಏನು? ಉತ್ತರ ವಕ್ರೀಭವನ. ಓಕೆನಾ. ನೆಕ್ಸ್ಟ್ ಕ್ವಶನ್, ಸ್ವಂತ ಬೆಳಕನ್ನು ಹೊಂದಿರುವ ಆಕಾಶಕಾಯಗಳು ಯಾವುವು? ಸ್ವಂತ ಬೆಳಕನ್ನು ಹೊಂದಿರುವಂತಹ ಆಕಾಶಕಾಯಗಳು ಯಾವುವು? ಉತ್ತರ ನಕ್ಷತ್ರಗಳು. ನೆಕ್ಸ್ಟು, ಹ್ಯಾಲಿಯ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ? ಹ್ಯಾಲಿ ಧೂಮಕೇತು ಎನ್ನುವಂಥ ಒಂದು ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ? ಉತ್ತರ 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ. ನೆಕ್ಸ್ಟು, ಬ್ರಹ್ಮಾಂಡದ ನಿರಂತರ ವಿಸ್ತರಣೆಯನ್ನು ಕಂಡುಹಿಡಿದವರು ಯಾರು? ಬ್ರಹ್ಮಾಂಡದ ನಿರಂತರ ವಿಸ್ತರಣೆಯನ್ನು ಕಂಡುಹಿಡಿದವರು ಯಾರು? ಉತ್ತರ ಎಡ್ವಿನ್ ಹಬಲ್ ಎಂಬುವಂಥ ವ್ಯಕ್ತಿ. ಓಕೆನಾ. ಸೊ ಮತ್ತೆ ರಿಪೀಟ್ ಮಾಡ್ತೀನಿ. ನಕ್ಷತ್ರಗಳು ರಾತ್ರಿಯಲ್ಲಿ ಮಿನುಗಲು ಕಾರಣ ವಕ್ರೀಭವನ. ನೆಕ್ಸ್ಟು, ಸ್ವಂತ ಬೆಳಕನ್ನು ಹೊಂದಿರುವಂಥ ಆಕಾಶಕಾಯಗಳು ನಕ್ಷತ್ರಗಳು. ನೆಕ್ಸ್ಟು, ಹ್ಯಾಲಿ ಧೂಮಕೇತು 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ. ನೆಕ್ಸ್ಟು, ಬ್ರಹ್ಮಾಂಡದ ನಿರಂತರ ವಿಸ್ತರಣೆಯನ್ನು ಕಂಡುಹಿಡಿದಂತಹ ವ್ಯಕ್ತಿ ಎಡ್ವಿನ್ ಹಬಲ್ ಎಂಬುವಂಥ ವ್ಯಕ್ತಿ. ಓಕೆನಾ. ಅರ್ಥ ಆಯ್ತಲ್ವಾ ಈ 20 ಕ್ವಶನ್ಸು? ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಏನಿದೆ ಅಂತ. 21st ಕ್ವಶನ್, ಕಪ್ಪು ಕುಳಿ ಬ್ಲ್ಯಾಕ್ ಹೋಲ್ ಎಂದರೆ ಏನು? ಕಪ್ಪು ಕುಳಿ ಎಂದರೆ ಏನು? ಉತ್ತರ ಗುರುತ್ವಾಕರ್ಷಣೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಭೂಮಿಗೆ ಅತ್ಯಂತ ಹತ್ತಿರವಿರುವ ನಕ್ಷತ್ರ ಯಾವುದು? ಭೂಮಿಗೆ ಅತ್ಯಂತ ಹತ್ತಿರವಿರುವಂತಹ ನಕ್ಷತ್ರ ಯಾವುದು? ಉತ್ತರ ಸೂರ್ಯ. ನೆಕ್ಸ್ಟು, ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಉತ್ತರ ಬುಧ ಗ್ರಹ. ನೆಕ್ಸ್ಟು, ಯಾವ ಗ್ರಹವನ್ನು ಮುಂಜಾನೆಯ ನಕ್ಷತ್ರ ಮಾರ್ನಿಂಗ್ ಸ್ಟಾರ್ ಎಂದು ಕರೆಯುತ್ತಾರೆ? ಯಾವ ಗ್ರಹವನ್ನು ಮುಂಜಾನೆಯ ನಕ್ಷತ್ರ ಎಂದು ಕರೆಯುತ್ತಾರೆ? ಉತ್ತರ ಶುಕ್ರ. ನೆಕ್ಸ್ಟು, ಭೂಮಿಯ ಅವಳಿ ಗ್ರಹ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಭೂಮಿಯ ಅವಳಿ ಗ್ರಹ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಉತ್ತರ ಶುಕ್ರ. ನೋಡಿ, ಭೂಮಿಯ ಮುಂಜಾನೆಯ ನಕ್ಷತ್ರ ಮತ್ತು ಭೂಮಿಯ ಅವಳಿ ಗ್ರಹ ಎಂದು ಶುಕ್ರ ಗ್ರಹವನ್ನು ಕರೆಯುತ್ತಾರೆ, ಅಥವಾ ಶುಕ್ರ ಗ್ರಹವನ್ನು ಮುಂಜಾನೆಯ ನಕ್ಷತ್ರ ಅಂತಲೂ ಕರೀತಾರೆ, ಭೂಮಿಯ ಅವಳಿ ಗ್ರಹ ಅಂತಲೂ ಕೂಡ ಕರೀತಾರೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಬೆಳಕಿನ ವೇಗ ಎಷ್ಟು? ಬೆಳಕಿನ ವೇಗ ಎಷ್ಟು? ಉತ್ತರ 1 ಸೆಕೆಂಡಿಗೆ ಸುಮಾರು 3 ಲಕ್ಷ ಕಿಲೋಮೀಟರ್ಗಳಷ್ಟು. ಓಕೆನಾ. ಬೆಳಕಿನ ವೇಗ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ಗಳಷ್ಟು ವೇಗ ಇರುತ್ತೆ. ಓಕೆನಾ.
ಮತ್ತೆ ರಿಪೀಟ್ ಮಾಡ್ತೀನಿ. ಕಪ್ಪು ಕುಳಿ ಎಂದರೆ ಗುರುತ್ವಾಕರ್ಷಣೆ, ಗ್ರಾವಿಟಿ. ಭೂಮಿಗೆ ಅತ್ಯಂತ ಹತ್ತಿರವಿರುವ ನಕ್ಷತ್ರ ಸೂರ್ಯ. ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹ ಬುಧ ಗ್ರಹ. ಮುಂಜಾನೆಯ ನಕ್ಷತ್ರ ಎಂದು ಶುಕ್ರ ಗ್ರಹಕ್ಕೆ ಕರೆಯುತ್ತಾರೆ. ಹಾಗೆ ಭೂಮಿಯ ಹವಳಿ ಗ್ರಹ ಎಂದು ಸಹ ಕರೆಯುತ್ತಾರೆ. ಶುಕ್ರ ಗ್ರಹಕ್ಕೆ ಭೂಮಿಯ ಅವಳಿ ಗ್ರಹ ಅಂತ ಕೂಡ ಕರೀತಾರೆ. ನೆಕ್ಸ್ಟು, ಬೆಳಕಿನ ವೇಗ ಸುಮಾರು 1 ಸೆಕೆಂಡಿಗೆ 3,00,000 ಕಿಲೋಮೀಟರ್ಗಳಷ್ಟು ವೇಗ. ಓಕೆನಾ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಏನಿದೆ ಅಂತ. 27th ಕ್ವಶನ್. ನೆಕ್ಸ್ಟ್ ಕ್ವಶನ್, ಶಬ್ದದ ವೇಗವು ಯಾವುದರಲ್ಲಿ ಅತ್ಯಂತ ಹೆಚ್ಚಾಗಿರುತ್ತದೆ? ಶಬ್ದದ ವೇಗವು ಯಾವುದರಲ್ಲಿ ಅತ್ಯಂತ ಹೆಚ್ಚಾಗಿರುತ್ತದೆ? ಉತ್ತರ, ಘನವಸ್ತುಗಳಲ್ಲಿ. ಓಕೆನಾ. ನೆಕ್ಸ್ಟ್ ಕ್ವಶನ್, ಶಬ್ದವು ಎಲ್ಲಿ ಚಲಿಸಲು ಸಾಧ್ಯವಿಲ್ಲ? ಶಬ್ದವು ಚಲಿಸಲು ಎಲ್ಲಿ ಸಾಧ್ಯವಿಲ್ಲ? ಉತ್ತರ, ಶೂನ್ಯ ಪ್ರದೇಶದಲ್ಲಿ ಚಲಿಸಲು ಸಾಧ್ಯವಿಲ್ಲ. ಓಕೆನಾ. ನೆಕ್ಸ್ಟ್ ಕ್ವಶನ್, ಗುರುತ್ವಾಕರ್ಷಣೆಯ ನಿಯಮವನ್ನು ಕಂಡುಹಿಡಿದವರು ಯಾರು? ಗುರುತ್ವಾಕರ್ಷಣೆಯ ನಿಯಮವನ್ನು ಕಂಡುಹಿಡಿದವರು ಯಾರು? ಉತ್ತರ, ಸರ್ ಐಸಾಕ್ ನ್ಯೂಟನ್. ಓಕೆನಾ. ನೆಕ್ಸ್ಟ್ ಕ್ವಶನ್, ಸಾಪೇಕ್ಷತಾ ಸಿದ್ಧಾಂತವನ್ನು, ಥಿಯರಿ ಆಫ್ ರಿಲೇಟಿವಿಟಿ, ಮಂಡಿಸಿದವರು ಯಾರು? ಸಾಪೇಕ್ಷತಾ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಉತ್ತರ, ಆಲ್ಬರ್ಟ್ ಐನ್ಸ್ಟೈನ್. ಓಕೆನಾ. ಮತ್ತೆ ರಿಪೀಟ್ ಮಾಡ್ತೀನಿ. ಶಬ್ದದ ವೇಗವು ಘನವಸ್ತುಗಳಲ್ಲಿ ಅತ್ಯಂತ ಹೆಚ್ಚಾಗಿರುತ್ತದೆ. ನೆಕ್ಸ್ಟು, ಶಬ್ದವು ಶೂನ್ಯ ಪ್ರದೇಶಗಳಲ್ಲಿ ಚಲಿಸಲು ಸಾಧ್ಯವಾಗುವುದಿಲ್ಲ. ನೆಕ್ಸ್ಟು, ಗುರುತ್ವಾಕರ್ಷಣೆಯ ನಿಯಮವನ್ನು ಕಂಡುಹಿಡಿದವರು ಸರ್ ಐಸಾಕ್ ನ್ಯೂಟನ್. ನೆಕ್ಸ್ಟು, ಸಾಪೇಕ್ಷತಾ ಸಿದ್ಧಾಂತವನ್ನು ಮಂಡಿಸಿದವರು ಆಲ್ಬರ್ಟ್ ಐನ್ಸ್ಟೈನ್. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಏನಿದೆ ಅಂತ. ಅರ್ಥ ಆಯ್ತಲ್ವ ಇಷ್ಟು? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 31st ಕ್ವಶನ್, ವಿದ್ಯುತ್ ಪ್ರವಾಹವನ್ನು ಅಳೆಯುವಂತಹ ಮಾನ ಯಾವುದು? ವಿದ್ಯುತ್ ಪ್ರವಾಹವನ್ನು ಅಳೆಯುವಂತಹ ಮಾನ ಯಾವುದು? ಉತ್ತರ, ಆಂಪಿಯರ್. ನೆಕ್ಸ್ಟ್ ಕ್ವಶನ್, ರೇಡಿಯೋವನ್ನು ಕಂಡುಹಿಡಿದಂಥವರು ಯಾರು? ರೇಡಿಯೋವನ್ನು ಕಂಡುಹಿಡಿದವರು ಯಾರು? ಉತ್ತರ, ಮಾರ್ಕೋನಿ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಬಲ್ಬನ್ನು ಕಂಡುಹಿಡಿದವರು ಯಾರು? ವಿದ್ಯುತ್ ಬಲ್ಬನ್ನು ಕಂಡುಹಿಡಿದವರು ಯಾರು? ಉತ್ತರ, ಥಾಮಸ್ ಆಲ್ವಾ ಎಡಿಸನ್. ನೆಕ್ಸ್ಟ್ ಕ್ವಶನ್, ವಾಹನಗಳ ವೇಗವನ್ನು ಅಳೆಯುವ ಸಾಧನ ಯಾವುದು? ವಾಹನಗಳ ವೇಗವನ್ನು ಅಳೆಯುವಂಥ ಸಾಧನ ಯಾವುದು? ಉತ್ತರ, ಸ್ಪೀಡೋಮೀಟರ್. ನೆಕ್ಸ್ಟ್, ವಾಹನಗಳು ಚಲಿಸಿದ ದೂರವನ್ನು ಅಳೆಯುವ ಸಾಧನ ಯಾವುದು? ವಾಹನಗಳು ಚಲಿಸಿದ ದೂರವನ್ನು ಅಳೆಯುವಂಥ ಸಾಧನ ಯಾವುದು? ಉತ್ತರ, ಓಡೋಮೀಟರ್. ಓಕೆನಾ. ರಿಪೀಟ್ ಮಾಡ್ತೀನಿ ಮತ್ತೊಂದು ಸಲ. ವಿದ್ಯುತ್ ಪ್ರವಾಹವನ್ನು ಅಳೆಯುವಂಥ ಮಾನ ಆಂಪಿಯರ್. ರೇಡಿಯೋವನ್ನು ಕಂಡುಹಿಡಿದಂಥವರು ಮಾರ್ಕೋನಿ. ನೆಕ್ಸ್ಟು, ವಿದ್ಯುತ್ ಬಲ್ಬನ್ನು ಕಂಡುಹಿಡಿದವರು ಥಾಮಸ್ ಆಲ್ವಾ ಎಡಿಸನ್. ನೆಕ್ಸ್ಟು, ವಾಹನಗಳ ವೇಗವನ್ನು ಅಳೆಯುವ ಸಾಧನ ಸ್ಪೀಡೋಮೀಟರ್. ನೆಕ್ಸ್ಟು, ವಾಹನಗಳು ಚಲಿಸಿದ ದೂರವನ್ನು ಅಳೆಯುವಂಥ ಸಾಧನ ಓಡೋಮೀಟರ್. ಅರ್ಥ ಆಯ್ತಲ್ಲವ ಇಷ್ಟು ಕ್ವಶನ್ಸು? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 36 ಕ್ವಶನ್, ವಿಮಾನಗಳ ಎತ್ತರವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ವಿಮಾನಗಳ ಎತ್ತರವನ್ನು ಅಳೆಯಲು ಬಳಸುವಂಥ ಸಾಧನ ಯಾವುದು? ಉತ್ತರ, ಆಲ್ಟಿಮೀಟರ್. ಓಕೆನಾ. ನೆಕ್ಸ್ಟ್ ಕ್ವಶನ್, ಸಮುದ್ರದ ಆಳವನ್ನು ಅಳೆಯುವ ಸಾಧನ ಯಾವುದು? ಸಮುದ್ರದ ಆಳವನ್ನು ಅಳೆಯುವ
ಸಾಧನ ಯಾವುದು? ಉತ್ತರ ಪ್ಯಾದೋಮೀಟರ್. ನೆಕ್ಸ್ಟ್ ಕ್ವಶನ್, ಬೆಳಕಿನ ತೀವ್ರತೆಯನ್ನು ಅಳೆಯುವ ಮಾನ ಯಾವುದು? ಬೆಳಕಿನ ತೀವ್ರತೆಯನ್ನು ಅಳೆಯುವ ಮಾನ ಯಾವುದು? ಉತ್ತರ ಕ್ಯಾಂಡೆಲಾ. ನೆಕ್ಸ್ಟು, ಶಕ್ತಿಯ ಮೂಲಮಾನ SI ಯೂನಿಟ್ ಯಾವುದು? ಶಕ್ತಿಯ ಮೂಲಮಾನ ಯಾವುದು? ಉತ್ತರ ಜೌಲ್. ನೆಕ್ಸ್ಟ್ ಕ್ವಶನ್, ಬ್ರಹ್ಮಾಂಡದಲ್ಲಿನ ಅತ್ಯಂತ ವೇಗದ ವಸ್ತು ಯಾವುದು? ಬ್ರಹ್ಮಾಂಡದಲ್ಲಿನ ಅತ್ಯಂತ ವೇಗದ ವಸ್ತು ಯಾವುದು? ಉತ್ತರ ಬೆಳಕು. ಅರ್ಥ ಆಯ್ತಲ್ವಾ? ಸೊ ನೋಡಿ, ಮತ್ತೆ ರಿಪೀಟ್ ಮಾಡ್ತೀನಿ. ವಾಹನಗಳು ಚಲಿಸಿದ ದೂರವನ್ನು ಅಳೆಯುವಂಥ ಸಾಧನ ಓಡೋಮೀಟರ್. ನೆಕ್ಸ್ಟು, ವಿಮಾನಗಳ ಎತ್ತರವನ್ನು ಅಳೆಯಲು ಬಳಸುವಂಥ ಸಾಧನ ಆಲ್ಟಿಮೀಟರ್. ನೆಕ್ಸ್ಟು, ಸಮುದ್ರದ ಆಳವನ್ನು ಅಳೆಯುವಂಥ ಸಾಧನ ಪ್ಯಾದೋಮೀಟರ್. ನೆಕ್ಸ್ಟು, ಬೆಳಕಿನ ತೀವ್ರತೆಯನ್ನು ಅಳೆಯುವಂತಹ ಮಾನ ಕ್ಯಾಂಡೆಲಾ. ನೆಕ್ಸ್ಟು, ಶಕ್ತಿಯ ಮೂಲಮಾನ ಜೌಲ್. ನೆಕ್ಸ್ಟು, ಬ್ರಹ್ಮಾಂಡದಲ್ಲಿನ ಅತ್ಯಂತ ವೇಗದ ವಸ್ತು ಬೆಳಕು. ಅರ್ಥ ಆಯ್ತಲ್ವಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಏನಿದೆ ಅಂತ. ನೆಕ್ಸ್ಟ್ ಕ್ವಶನ್ 41 ಕ್ವಶನ್, ಭೂಮಿಯ ಮೇಲಿನ ಅತ್ಯಂತ ಬಲವಾದ ನೈಸರ್ಗಿಕ ಶಕ್ತಿ ಯಾವುದು? ಭೂಮಿಯ ಮೇಲಿನ ಅತ್ಯಂತ ಬಲವಾದ ನೈಸರ್ಗಿಕ ಶಕ್ತಿ ಯಾವುದು? ಉತ್ತರ ನ್ಯೂಕ್ಲಿಯರ್ ಶಕ್ತಿ. ನೆಕ್ಸ್ಟ್ ಕ್ವಶನ್, ಕಾಮನಬಿಲ್ಲಿನಲ್ಲಿರುವ ಒಟ್ಟು ಬಣ್ಣಗಳ ಸಂಖ್ಯೆ ಎಷ್ಟು? ಕಾಮನಬಿಲ್ಲಿನಲ್ಲಿರುವಂತಹ ಒಟ್ಟು ಬಣ್ಣಗಳ ಸಂಖ್ಯೆ ಎಷ್ಟು? ಉತ್ತರ 7. ನೆಕ್ಸ್ಟ್ ಕ್ವಶನ್, ವೈದ್ಯಕೀಯ ಥರ್ಮಾಮೀಟರ್ ಅನ್ನು ಕಂಡುಹಿಡಿದವರು ಯಾರು? ವೈದ್ಯಕೀಯ ಥರ್ಮಾಮೀಟರ್ ಅನ್ನು ಕಂಡುಹಿಡಿದವರು ಯಾರು? ಉತ್ತರ ಫ್ಯಾರನ್ಹೀಟ್. ನೆಕ್ಸ್ಟ್ ಕ್ವಶನ್, ಭೂಕಂಪದ ತೀವ್ರತೆಯನ್ನು ಅಳೆಯುವ ಸಾಧನ ಯಾವುದು? ಭೂಕಂಪದ ತೀವ್ರತೆಯನ್ನು ಅಳೆಯುವ ಸಾಧನ ಯಾವುದು? ಉತ್ತರ ಸಿಸ್ಮೋಗ್ರಾಫ್. ನೆಕ್ಸ್ಟ್ ಕ್ವಶನ್, ಸೂರ್ಯನ ಶಾಖವು ಭೂಮಿಯನ್ನು ತಲುಪುವ ಪ್ರಕ್ರಿಯೆ ಯಾವುದು? ಸೂರ್ಯನ ಶಾಖವು ಭೂಮಿಯನ್ನು ತಲುಪುವಂತಹ ಪ್ರಕ್ರಿಯೆ ಯಾವುದು? ಉತ್ತರ ವಿಕಿರಣ, ರೇಡಿಯೇಷನ್. ನೆಕ್ಸ್ಟ್ ಕ್ವಶನ್, ಮಳೆಹನಿಗಳು ಗೋಲಾಕಾರವಾಗಿರಲು ಕಾರಣವೇನು? ಮಳೆಹನಿಗಳು ಗೋಲಾಕಾರವಾಗಿರಲು ಅಂದರೆ ರೌಂಡಾಗಿರಲು ಕಾರಣವೇನು? ಉತ್ತರ ಮೇಲ್ಮೈ ಸೆಳೆತ. ಓಕೆನಾ? ಅರ್ಥ ಆಯ್ತಲ್ವಾ? ಮತ್ತೆ ರಿಪೀಟ್ ಮಾಡ್ತೀನಿ. ಭೂಮಿಯ ಮೇಲಿನ ಅತ್ಯಂತ ಬಲವಾದ ನೈಸರ್ಗಿಕ ಶಕ್ತಿ ನ್ಯೂಕ್ಲಿಯರ್ ಶಕ್ತಿ. ನೆಕ್ಸ್ಟು, ಕಾಮನಬಿಲ್ಲಿನಲ್ಲಿರುವ ಒಟ್ಟು ಬಣ್ಣಗಳ ಸಂಖ್ಯೆ 7. ನೆಕ್ಸ್ಟು, ವೈದ್ಯಕೀಯ ಥರ್ಮಾಮೀಟರನ್ನು ಕಂಡುಹಿಡಿದವರು ಫ್ಯಾರನ್ಹೀಟ್. ನೆಕ್ಸ್ಟು, ಭೂಕಂಪದ ತೀವ್ರತೆಯನ್ನು ಅಳೆಯುವಂಥ ಸಾಧನ ಸಿಸ್ಮೋಗ್ರಾಫ್. ನೆಕ್ಸ್ಟು, ಸೂರ್ಯನ ಶಾಖವು ಭೂಮಿಯನ್ನು ತಲುಪಲು ಕಾರಣವಾದಂತಹ ಪ್ರಕ್ರಿಯೆ ವಿಕಿರಣ. ನೆಕ್ಸ್ಟು, ಮಳೆಹನಿಗಳು ಗೋಲಾಕಾರವಾಗಿರಲು ಕಾರಣ ಮೇಲ್ಮೈ ಸೆಳೆತ. ಓಕೆನಾ? ಅರ್ಥ ಆಯ್ತಲ್ವ ಇಷ್ಟು ಕ್ವಶನ್ಸು? ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 47th ಕ್ವಶನ್, ಪರಮಾಣು ಬಾಂಬ್ನ ಪಿತಾಮಹ ಯಾರು? ಪರಮಾಣು ಬಾಂಬ್ನ ಪಿತಾಮಹ ಯಾರು? ಉತ್ತರ ಜೆ. ರಾಬರ್ಟ್ ಓಪನ್ಹೈಮರ್. ಓಕೆನಾ? ನೆಕ್ಸ್ಟ್ ಕ್ವಶನ್, ವಿಮಾನವನ್ನು ಕಂಡುಹಿಡಿದವರು ಯಾರು? ವಿಮಾನವನ್ನು ಕಂಡುಹಿಡಿದವರು ಯಾರು? ಉತ್ತರ ರೈಟ್ ಬ್ರದರ್ಸ್. ನೆಕ್ಸ್ಟು, ಎಕ್ಸ್ರೇ
ಅನ್ನು ಕಂಡುಹಿಡಿದವರು ಯಾರು? ಎಕ್ಸ್ರೇ ಅನ್ನು ಕಂಡುಹಿಡಿದವರು ಯಾರು? ವಿಲ್ಹೆಲ್ಮ್ ರೋಂಟ್ಜನ್. ವಿಲ್ಹೆಲ್ಮ್ ರೋಂಟ್ಜನ್ ಎಂಬುವಂಥ ವ್ಯಕ್ತಿ. ಓಕೆನಾ. ನೆಕ್ಸ್ಟ್ ಕ್ವಶನ್. ದೂರದರ್ಶಕ ಅಂದರೆ ಟೆಲಿಸ್ಕೋಪನ್ನು ಕಂಡುಹಿಡಿದವರು ಯಾರು? ಉತ್ತರ ಗೆಲಿಲಿಯೋ ಗೆಲಿಲಿ. ಅರ್ಥ ಆಯ್ತಲ್ವಾ? ಮತ್ತೆ ರಿಪೀಟ್ ಮಾಡ್ತೀನಿ. ಸೂರ್ಯನ ಶಾಖವು ಭೂಮಿಯನ್ನು ತಲುಪುವ ಪ್ರಕ್ರಿಯೆ ವಿಕಿರಣ. ಮಳೆಹನಿಗಳು ಗೋಲಾಕಾರವಾಗಿರಲು ಕಾರಣ ಮೇಲ್ಮೈ ಸೆಳೆತ. ಪರಮಾಣು ಬಾಂಬ್ನ ಪಿತಾಮಹ ಜೆ. ರಾಬರ್ಟ್ ಓಪನ್ಹೈಮರ್. ವಿಮಾನವನ್ನು ಕಂಡುಹಿಡಿದವರು ರೈಟ್ ಬ್ರದರ್ಸ್. ಎಕ್ಸ್ರೇಯನ್ನು ಕಂಡುಹಿಡಿದವರು ವಿಲ್ಹೆಲ್ಮ್ ರೋಂಟ್ಜನ್. ದೂರದರ್ಶಕವನ್ನು ಕಂಡುಹಿಡಿದವರು ಗೆಲಿಲಿಯೋ ಗೆಲಿಲಿ. ಓಕೆನಾ. ಸೊ ಇಷ್ಟು ಕ್ವಶನ್ಸು ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸೊ 50 ಕ್ವಶನ್ಸು ಪಾರ್ಟ್ 1 ವಿಡಿಯೋ ಆಗಿರುತ್ತೆ, ಅಂದರೆ ಈ ವಿಡಿಯೋ. ಇನ್ನು ನೆಕ್ಸ್ಟ್ 50 ಕ್ವಶನ್ಸು ಪಾರ್ಟ್ 2 ಬರುತ್ತೆ. ವೆಯ್ಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ, ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ, ನಿಮಗೆ ಈ ಟಿಪ್ಸ್ ಎಲ್ಲ ಯೂಸ್ಫುಲ್ ಆಗಿತ್ತು ಅಂತ ಅಂದರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇದೇ ಥರ ಯೂಸ್ಫುಲ್ ಕಂಟೆಂಟ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮರ್ಸ್ ಇದ್ದೀರಾ, ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಾನು ನಿಮಗೆ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಮತ್ತು ಯೂಸ್ಫುಲ್ ಆಗಿರುವಂಥ ಕ್ವಶನ್ಸ್, ಆನ್ಸರ್ಸ್, ಯೂಸ್ಫುಲ್ ಆಗಿರುವಂಥ ಕಂಟೆಂಟ್, ಹಾಗೆ ಕ್ವಶನ್ಸ್ ಪೇಪರ್ಸು ಎಲ್ಲ ಸಾಲ್ವ್ ಮಾಡಿ ಈ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸೊ ಗೈಸ್, ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್. ಐ ಥಿಂಕ್ ನಿಮಗೆ ಇದೆಲ್ಲನೂ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಯಾಕಂದರೆ ನಾನು ನಿಮಗೆ ತುಂಬ ಯೂಸ್ಫುಲ್ ಆಗಿರೋಂಥ ಕ್ವಶನ್ಸ್ ಮತ್ತು ಆನ್ಸರ್ಸನ್ನೇ ಡಿಸ್ಕಸ್ ಮಾಡೋದು ಎಲ್ಲದ್ರಲ್ಲೂ. ಯಾಕಂದರೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಅದು ಸುಮ್ಮನೆ ವ್ಯರ್ಥ ಆಗಬಾರ್ದು, ಅದು ನಿಮಗೆ ಯೂಸ್ಫುಲ್ ಆಗಬೇಕು. ಸೊ ಅಂಥದ್ದನ್ನೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ತುಂಬ ಯೂಸ್ಫುಲ್ ಆಗೋವಂಥ ಕಂಟೆಂಟ್ ಇರುತ್ತೆ, ಯೂಸ್ಫುಲ್ ಆಗೋವಂಥ ಕ್ವಶನ್ಸ್ ಮತ್ತು ಆನ್ಸರ್ಸು, ಹಾಗೆ ಯೂಸ್ಫುಲ್ ಟಿಪ್ಸು, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ, ಕರೆಂಟ್ ಅಫೇರ್ಸು ಎಲ್ಲನೂ ನನ್ನ ಚಾನಲಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಯಾವ ಥರ ಕಂಟೆಂಟ್ ಬೇಕು ನಿಮಗೆ, ಯಾವುದ್ರ ಬಗ್ಗೆ ಕ್ವಶನ್ಸ್ ಬೇಕು ಅಂತ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಒಳ್ಳೆ ಕಂಟೆಂಟ್ ಜೊತೆ, ಯೂಸ್ಫುಲ್ ಆಗಿರೋಂಥ ಕಂಟೆಂಟ್ ಜೊತೆನೇ ಸಿಗ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.